ಹಲ್ಲೆಲೂಯಾ. ಆಸರೆ ಟಿವಿ ಎಲ್ಲ ವೀಕ್ಷಕರಿಗೂ ಈ ಕುಟುಂಬ ಪ್ರಾರ್ಥನೆಗೆ ಸ್ವಾಗತ. ನಿಮಗೆಲ್ಲರಿಗೂ ಶುಭ ವಂದನೆ. ಕರ್ತನ ನಮ್ಮ ಜೀವಿತದಲ್ಲಿ ನೋಡಿ ಒಂದು ಹೊಸ ದಿನವನ್ನು ಕೊಟ್ಟಿದ್ದಾನೆ. ನಿನ್ನೆ ರಾತ್ರಿ ಮಲಗಿ ಒಂದು ಹೊಸ ದಿನವನ್ನು ನೋಡೋದಕ್ಕೆ ಆತ ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಈ ದಿನವನ್ನು ಕರ್ತನ ಹಸ್ತಗಳಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ವಾಗ್ದಾನಗಳ ನಂಬಿಗಸ್ತನಾದ ದೇವರೇ ಸ್ವಾಮಿ, ಕರ್ತನೆ ಒಳ್ಳೆಯ ಸಮಯಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುವರಾಗಿದ್ದೇವೆ. ಅಪ್ಪ ಸ್ತೋತ್ರ, ಒಂದು ಹೊಸ ದಿನವನ್ನು ನಮಗೆ ಕೊಟ್ಟೆಲ್ಲ ಸ್ವಾಮಿ ಸ್ತೋತ್ರ. ಈ ದಿನ ಸ್ವಾಮಿ ನಾವು ಜೀವದಿಂದ ಇರುವುದು ನಿನ್ನ ಕೃಪೆ ಸ್ವಾಮಿ. ಕರ್ತನೆ ಈ ದಿನವನ್ನು ಪೂರ್ಣವಾಗಿ ನಿನ್ನ ಹಸ್ತಗಳಿಗೆ ನಾವು ಒಪ್ಪಿಸುವರಾಗಿದ್ದೇವೆ. ನಮ್ಮ ಪ್ರತಿಯೊಂದು ವಿಷಯಗಳಲ್ಲಿ ಅಪ್ಪ ನೀನೇ ಜೊತೆಗಾನಾಗಿದ್ದು ನಮ್ಮನ್ನು ನಡೆಸು ಸ್ವಾಮಿ. ನಿನ್ನ ಅದ್ಭುತವನ್ನು ಕರ್ತನೆ ಸ್ತೋತ್ರ, ನಿನ್ನ ಬಿಡುಗಡೆಯನ್ನು ನಾವು ಅನುಭವಿಸುವಂತೆ ನಮಗೆ ಸಹಾಯಿಸು. ಪವಿತ್ರಾತ್ಮನ ಅಭಿಷೇಕದಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಕರ್ತನೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಅಸಾಧ್ಯವಾದುದು ಯಾವುದೂ ಇಲ್ಲ. ಆತನು ಎಲ್ಲವನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ಆತನು ಸರ್ವಶಕ್ತನಾಗಿದ್ದಾನೆ. ಬನ್ನಿ ನಾವು ಕಣ್ಣುಗಳು ಮುಚ್ಚಿಕೊಂಡು ವಾಕ್ಯದ ಧ್ಯಾನಕ್ಕಾಗಿ ಪ್ರಾರ್ಥಿಸೋಣ. ಜೇಮ್ಸ್ ಪ್ರಾರ್ಥನೆ ಮಾಡಬೇಕು. ಸ್ತೋತ್ರ ಕರ್ತನೆ, ಅಲ್ಲಿ ಒಳ್ಳೆ ಸಮಯಕ್ಕಾಗಿ ಕರ್ತನೆ ದೇವರೇ, ಅಲ್ಲಿ ಒಳ್ಳೆ ಮುಂಜಾನೆ ಸಮಯದಲ್ಲಿ ಕರ್ತನೆ ಅಲ್ಲಿಯೋ ನಿಮ್ಮನ್ನು ದೇವರೇ ಅಲ್ಲಿಯ ಸ್ತುತಿಸಲು ದೇವರೇ ಅಲ್ಲಿ ಆಡಲು ದೇವರು ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಲ್ಲಿಯ ದೇವರೇ ಅಲ್ಲಿ ಮುಂದೆ ದೇವರೇ ಅಲ್ಲಿ ವಾಕ್ಯಗಳನ್ನು ದೇವರೇ ಕೊಟ್ಟು ದೇವರೇ ನಮ್ಮನ್ನು ಆಶೀರ್ವದಿಸು ಕರ್ತನೆ. ಅಲ್ಲಿಯ ವಾಕ್ಯಗಳ ಮುಖಾಂತರ ನಮ್ಮೊಂದಿಗೆ ಮಾತನಾಡು ಕರ್ತನೆ. ದೇವರೇ ಸ್ತೋತ್ರ. ಅಲ್ಲಿಯ ಅದ್ಭುತವನ್ನು ಮಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಅಲ್ಲಿಯ ಕರ್ತನೆ ಪ್ರಾರ್ಥನೆ ಕೇಳಿದ ಕೃಪೆಯಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಂಡೇನೆ ತಂದೆ ದೇವರೇ, ಆಮೇನ್. ಬನ್ನಿ ವಾಕ್ಯಗಳನ್ನು ಧ್ಯಾನಿಸೋಣ. ಕರ್ತನ ಸೇವಕರು ಇವತ್ತು ನಮ್ಮೊಂದಿಗೆ ವಾಕ್ಯಗಳೊಂದಿಗೆ ಮಾತನಾಡುವರಾಗಿದ್ದಾರೆ. അനുഗ്രഹിക്കപ്പെട്ട നല്ല പ്രഭാതത്തിൽ വാഴ്ത്തപ്പെടുമാറാകട്ടെ. ഈ ಬೆಳಗಿನ ಜಾವದಲ್ಲಿ ಕರ್ತನ ನಾಮ ಮಹಿಮೆ ಹೊಂದಲಿ. ഒരിക്കൽ കൂടെ നമുക്ക് ദൈവത്തെ ആരാധിക്കുവാനും ദൈവത്തെ മഹത്വം കരയറ്റുവാനും ദൈവത്തിന്റെ വചനത്തിൽ ആയിരിക്കുവാനും ഒരുക്കിയ സ്നേഹത്തോടെ ഞാൻ ദൈവത്തിന് സ്തോത്രം ചെയ്യുന്നു. ಪುನಃ ಒಂದು ಬಾರಿ ಕರ್ತನ ವಾಕ್ಯವನ್ನು ಧ್ಯಾನಿಸಲು, ಆತನನ್ನು ಸ್ತುತಿಸಲು, ಆತನು ನಮ್ಮ ಜೀವಿತದಲ್ಲಿ ಕೊಟ್ಟಂತ ಒಳ್ಳೆ ಅವಸರಕ್ಕಾಗಿ ನಾನು ಸ್ತೋತ್ರ ಮಾಡುವನಾಗಿದ್ದೇನೆ. ഈ നല്ല പകലില്, ಈ ಒಳ್ಳೆ ಹಗಲಿನ ಹೊತ್ತಿನಲ್ಲಿ നമ്മുടെ ജീവിതത്തിൽ ദൈവത്തിന്റെ മഹത്വത്തെ കാണുന്ന, വിടുതലുകളെ കാണുന്ന ഒരു പകലാക്കി ദൈവം തീർക്കുവാൻ വേണ്ടി നമുക്ക് പ്രാർത്ഥിക്കാം. ಈ ಹಗಲಿನ ಹೊತ್ತಿನಲ್ಲಿ ಆತನಿಂದ ನಾವು ಆಶೀರ್ವಾದನ ಹೊಂದುವ ಒಂದು ದಿನವಾಗಲಿ. ഇന്ന് പകൽ നിങ്ങളുടെ ജീവിതത്തിൽ ഒരു വലിയൊരു സൗഖ്യത്തിന്റെ, ഒരു വിടുതലിന്റെ ഒരു പകലായി തീരട്ടെ എന്ന് ഞാൻ ആഗ്രഹിക്കുകയും പ്രാർത്ഥിക്കുകയും ചെയ്യുന്നു. ಈ ಹಗಲಿನ ಹೊತ್ತು ನಿಮ್ಮ ಜೀವಿತದಲ್ಲಿ ಒಂದು ಸೌಖ್ಯದ, ಒಂದು ಆಶೀರ್ವಾದದ ದಿನವಾಗಲಿ ಎಂದು ನಾನು ಕರ್ತನಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. നിങ്ങളുടെ ജീവിതത്തിൽ രോഗങ്ങൾ അടിക്കടി വന്നിട്ടും, ನಿಮ್ಮ ಜೀವಿತದಲ್ಲಿ ರೋಗಗಳು ಅನೇಕ ಬಾರಿ ಬಂದರು, പല ഡോക്ടർമാരെ കാണിച്ചിട്ടും
ಅನೇಕ ವೈದ್ಯರನ್ನು ತೋರಿಸಿದರು. ഇന്ന് രോഗക്കിടക്കയിലായിരിക്കുന്നവരോട് ദൈവ ആത്മാവ് സംസാരിക്കുന്നുണ്ട്. ಆದರೂ ಕೂಡ ರೋಗದ ಮಂಚಲ್ಲಿ ಇರುವವರೊಂದಿಗೆ ಕರ್ತನಾದ ಯೇಸು ಈ ರೀತಿಯಾಗಿ ಹೇಳುತ್ತಿದ್ದಾರೆ. നിങ്ങളെ സൗഖ്യമാക്കുവാൻ യേശു ഇന്ന് നിങ്ങളുടെ അടുത്ത് ചാരത്ത് വന്നിട്ടുണ്ട്. ನಿಮ್ಮ ರೋಗಗಳಿಗೆ ಸೌಖ್ಯವನ್ನು ನೀಡಲು ಆತನು ಈ ಬೆಳಗಿನ ಹೊತ್ತಿನಲ್ಲಿ ನಿಮ್ಮ ಹತ್ತಿರ ಬಂದಿದ್ದಾರೆ. വിശുദ്ധ വേദപുസ്തകം യെരമ്യ പ്രവചന പുസ്തകം 33-6 വാക്യം ഇങ്ങനെ പറയുന്നു. ಕರ್ತನ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ಯೆರೆಮೀಯರಿಗೆ ಬರೆದ ಇದರಲ್ಲಿ ಈ ರೀತಿಯಾಗಿ ಹೇಳುತ್ತದೆ. 33 അധ്യായം 6 വാക്യം. ಅದರ 33-6 ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ഇതാ ഞാൻ രോഗശാന്തിയും ആരോഗ്യവും വരുത്തി അവരെ സൗഖ്യമാക്കുകയും സമാധാനത്തിന്റെയും സത്യത്തിന്റെ സമൃദ്ധി അവർക്ക് വെളിപ്പെടുത്തുകയും ചെയ്യും. ಅದಕ್ಕೆ ಸೌಖ್ಯವನ್ನು ಕೊಟ್ಟು ನಿವಾಸಿಗಳನ್ನು ಗುಣಪಡಿಸುವೆನು, ಸ್ಥೈರ್ಯ ಸಮಾಧಾನಗಳನ್ನು ಸಮೃದ್ಧಿಯಾಗಿ ಅವರ ಅನುಭವಕ್ಕೆ ತರುವೆನು. ആമേൻ. ദൈവത്തിന്റെ വചനം പറയുന്നു, ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ഇതാ ഞാൻ രോഗശാന്തിയും ആരോഗ്യവും വരുത്തും. ನಾನು ರೋಗ ಸೌಖ್ಯವನ್ನು ಸಮಾಧಾನವನ್ನು ಕೊಡುತ್ತೇನೆ. ആമേൻ. ಆಮೇನ್. ജീവിതത്തിൽ ഞാൻ ആദ്യം പറഞ്ഞതുപോലെ ನಾನು ಮುಂಚಿತವಾಗಿ ಹೇಳಿದ ಪ್ರಕಾರ എത്ര ശ്രമിച്ചിട്ടും നിങ്ങളുടെ രോഗങ്ങൾക്ക് മാറ്റം വരുന്നില്ല എങ്കിൽ, ಎಷ್ಟು ಪ್ರಯತ್ನಿಸಿದರೂ ನೀವು ಸೌಖ್ಯವನ್ನು ಅನುಭವಿಸದೇ ಇದ್ದರೂ ಕೂಡ, നിങ്ങൾ പറയുന്നു ഞങ്ങളുടെ പണം മുഴുവൻ ഡോക്ടറിന് കൊടുത്തിട്ട് ഹോസ്പിറ്റലിൽ കൊടുത്തിട്ട് ഞങ്ങൾക്കൊരു സൗഖ്യം ഉണ്ടായിട്ടില്ല. ಒಂದು ವೇಳೆ ನೀವು ಹೇಳಬಹುದು, ನಮ್ಮ ಎಲ್ಲ ಆಸ್ತಿ ಅಂತಸ್ತನ್ನೆಲ್ಲ ನಾವು ವೈದ್ಯರಿಗೆ ಒಪ್ಪಿಸಿದರೂ ಕೂಡ ಯಾವುದೇ ಸೌಖ್ಯ ನಮಗೆ ಇಲ್ಲ ಎಂಬುದಾಗಿ. ജീവിതം മുഴുവൻ കണ്ണുനീരുകൾ കൊണ്ട് നിറഞ്ഞ ഒരു ജീവിതം, ಜೀವಿತವೆಲ್ಲ ಕಣ್ಣೀರಿಂದ ತುಂಬಿದ ಜೀವಿತ. ഇന്ന് നിങ്ങളുടെ ജീവിതത്തിൽ മുഴുവൻ കണ്ണീരാണെങ്കിൽ, ನಿಮ್ಮ ಜೀವಿತ ಪೂರ್ತಿ ಕಣ್ಣೀರಾದರೂ, രോഗക്കിടക്ക് നിങ്ങൾക്ക് മരണമാ പറയുന്നെങ്കിൽ, ನೀವು ರೋಗದ ಮಂಚಲ್ಲಿದ್ದರೂ ಕೂಡ ആ രോഗക്കിടക്കയിൽ നിങ്ങൾക്ക് വിടുതൽ തരുവാൻ യേശു ഇന്ന് നിന്റെ ചാരത്ത് ഉണ്ട് എന്ന് അരുളി ചെയ്യട്ടെ. ನಿಮ್ಮ ರೋಗದ ಮಂಚೆಯಲ್ಲಿ ಆತನು ನಿಮಗೆ ಸೌಖ್ಯವನ್ನು ಕೊಡಲು ಆತನು ನಿಮ್ಮ ಬಳಿಯಲ್ಲಿದ್ದಾನೆ. ഇന്ന് രോഗം ശാന്തി ഉണ്ടാകുന്നൊരു പകലായി ദൈവം തീർക്കുവാൻ ഇഷ്ടപ്പെടുകയാണ്. ಇವತ್ತು ಸೌಖ್ಯವನ್ನು ಸಮಾಧಾನವನ್ನು ಕೊಡಲು ಆತನು ಬಯಸುತ್ತಾನೆ. ഈ ലോകത്തിലെ മെഡിക്കൽ സയൻസിന് കഴിയാത്തത് എൻ്റെ കർത്താവിന് ചെയ്യുവാൻ കഴിയും. ಈ ಲೋಕದ ವೈದ್ಯರಿಗೆ ಆಗದೇ ಇರುವಂತದ್ದು ನಮ್ಮ ಕರ್ತನು ಮಾಡುವನಾಗಿದ್ದಾನೆ. യേശുവിനെ തൊട്ടവരും എല്ലാം സൗഖ്യമായെങ്കിൽ ഇന്ന് യേശു നിങ്ങൾക്ക് വേണ്ടി അവൻ അത്ഭുതം നിങ്ങളുടെ കുടുംബത്തിനകത്ത് ചെയ്യുകയാണ്. ಕರ್ತನನ್ನು ಮುಟ್ಟಿದವರು ಸೌಖ್ಯ ಹೊಂದಿದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಾಗ, ಈ ಬೆಳಗಿನ ಹೊತ್ತಿನಲ್ಲಿ ಕರ್ತನು ನಿಮಗೆ ಸೌಖ್ಯವನ್ನು ಸಮಾಧಾನವನ್ನು ಕೊಡಲು ಬಯಸುತ್ತಿದ್ದಾನೆ. നിന്റെ രോഗം വിളിച്ചു പറയുന്നു, നീ ഇനി മരണമേ കാണത്തുള്ളൂ എന്ന്. ಒಂದು ವೇಳೆ ನಿಮ್ಮ ರೋಗ ನಿಮ್ಮ ಬಳಿಯಲ್ಲಿ ಹೇಳಬಹುದು, ಇನ್ನು ನಿನಗೆ ಮರಣವೇ ಎಂಬುದಾಗಿ. ഒരുപക്ഷെ നിങ്ങൾ പറയും, എനിക്ക് മരിച്ചാൽ മതിയെന്ന് നിങ്ങൾ പറയുമായിരിക്കാം. ಒಂದು ವೇಳೆ ನೀವು ಹೇಳಬಹುದು, ನನಗೆ ಸತ್ತರೆ ಸಾಕು, ഇനി എനിക്ക് ജീവിക്കേണ്ട, എങ്ങനെയെങ്കിലും ഈ വേദനയുള്ള ജീവിതത്തിൽ നിന്നൊരു മരണം ഉണ്ടായിരുന്നെങ്കിൽ ഞാൻ സന്തോഷപ്പെട്ടാനെ എന്ന് പറയുന്ന വ്യക്തിത്വമായിരിക്കാം നിങ്ങൾ. ഈ ರೋಗದಿಂದ ನನಗೆ ಸಾಕಾಯಿತು, ನನಗೆ ಮರಣವೇ ಸಾಕು ಎಂಬುದಾಗಿ ಹೇಳಬಹುದು. എന്നാൽ ഈ പ്രഭാതം നിങ്ങളുടെ ജീവിതത്തെ, കുടുംബത്തെ മാറ്റിമറിക്കുന്ന ഒരു പകലാണെന്ന് ധൈര്യത്തോടെ ഞാൻ വിളിച്ചു പറയട്ടെ. ಆದರೆ ಈ ಹಗಲಿನ ಹೊತ್ತು ನಿಮ್ಮ ಜೀವಿತದಲ್ಲಿ, ನಿಮ್ಮ ಎಲ್ಲಾ ವಿಷಯಗಳಲ್ಲಿ, ನಿಮ್ಮ ರೋಗದ ಮೇಲೆ ಎಲ್ಲ ವಿಷಯಗಳಲ್ಲಿ ಅದ್ಭುತವನ್ನು ಮಾಡುವನಾಗಿದ್ದಾನೆ. യേശു നിങ്ങൾക്ക് വേണ്ടി സൗഖ്യം തരുവാൻ ഇന്ന് നിന്റെ കുടുംബത്തിനകത്തുണ്ട്. ಕರ್ತನು ನಿಮಗೆ ಸೌಖ್ಯವನ್ನು ಕೊಡಲು ನಿಮ್ಮ ಕುಟುಂಬದಲ್ಲಿದ್ದಾನೆ. യേശു നിങ്ങൾക്ക് വേണ്ടി അത്ഭുതങ്ങൾ ചെയ്യുവാൻ നിന്റെ കുടുംബത്തിനകത്ത് ഇറങ്ങി വന്നിട്ടുണ്ട്. ಆತನು ನಿಮಗೆ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲು ನಿಮ್ಮ ಬಳಿಯಲ್ಲಿ ಬಂದಿದ್ದಾನೆ. ഒരുപക്ഷെ നിങ്ങൾ എന്നെ കേൾക്കുന്നവർ രോഗക്കിടക്കയിൽ കിടന്നുകൊണ്ടായിരിക്കാം കേൾക്കുന്നത്. ಒಂದು ವೇಳೆ ನೀವು ರೋಗದ ಮಂಚೆಯಲ್ಲಿ ಇದ್ದುಕೊಂಡೇ ಈ ವಾಕ್ಯವನ್ನು ಕೇಳುತ್ತಿರಬಹುದು. ഒരുപക്ഷെ നിങ്ങൾ ഡോക്ടർമാർ ഉപേക്ഷിക്കപ്പെട്ട് വീടിന്റെ അകത്ത് വിശ്രമിക്കുന്നവരായിരിക്കാം. ಒಂದು ವೇಳೆ ಎಲ್ಲ ವೈದ್ಯರೆಲ್ಲರೂ ತಳ್ಳಿಬಿಟ್ಟು ನೀವು ಮನೆಯಲ್ಲಿ ವಿಶ್ರಮಿಸಿಕೊಳ್ಳುವರಾಗಿರಬಹುದು. ഒരു പ്രതീക്ഷയും ഇല്ലാതിരിക്കുന്നവരായിരിക്കാം. ಯಾವುದೇ ಜೀವಿತದಲ್ಲಿ ಯಾವುದೇ ನಿರೀಕ್ಷೆ ಇಲ್ಲದವರಾಗಿರಬಹುದು. എന്നെ കേൾക്കുന്ന നിങ്ങൾ ഒരുപക്ഷെ നിങ്ങളുടെ രോഗം മറ്റൊരാളോട് പറയാതെ മൗനതയോടെ ഇരിക്കുന്ന വ്യക്തിത്വമായിരിക്കാം. ಒಂದು ವೇಳೆ ನನ್ನ ವಾಕ್ಯವನ್ನು ಕೇಳುವಾಗ ನೀವು ನಿಮ್ಮ ರೋಗದ ವಿಷಯವನ್ನು ಯಾರ ಬಳಿಯಲ್ಲೂ ಹೇಳಲಾರದೆ ದುಃಖದಿಂದ ಇರಬಹುದು. ഒരുപക്ഷെ നിങ്ങൾ പറയും, എന്നോടാണോ ഈ സംസാരിക്കുന്നത് എന്ന്. ನೀವು ಹೇಳಬಹುದು, ನನ್ನೊಟ್ಟಿಗೆ ಮಾತನಾಡುವುದು ಎಂಬುದಾಗಿ ನೀವು ಯೋಚಿಸಬಹುದು. ഇന്ന് യേശു നിന്നോടാ സംസാരിക്കുന്നത്. ಆದರೆ ಇವತ್ತು ಹೇಳಲ್ಲ, ಯೇಸು ನಿಮ್ಮೊಟ್ಟಿಗೆ ಮಾತನಾಡುವನಾಗಿದ್ದಾನೆ. രോഗത്തിന് സൗഖ്യം വരുത്തുവാൻ യേശു ശക്തനായ ദൈവമാണ്. ನಿಮ್ಮ ರೋಗಗಳಿಗೆ ಸೌಖ್ಯವನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. യേശു നിനക്ക് വേണ്ടി ഇന്ന് അത്ഭുതങ്ങളെ ചെയ്യുവാൻ ശക്തനാണ്. ಯೇಸು ಸ್ವಾಮಿ ನಿಮಗಾಗಿ ಅದ್ಭುತವನ್ನು ಮಾಡಲು ಸಿದ್ಧನಾಗಿದ್ದಾನೆ. കർത്താവിന്റെ വചനങ്ങൾ പറയും, രോഗശാന്തിയും ആരോഗ്യം വരുത്തി അവരെ സൗഖ്യമാക്കുകയും. ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಸೌಖ್ಯವನ್ನು ಕೊಟ್ಟು ನಿವಾಸಿಗಳನ್ನು ಗುಣಪಡಿಸುವನು ಎಂಬುದಾಗಿ. സമാധാനത്തിനും സത്യത്തിനും സമൃദ്ധി അവർക്ക് വെളിപ്പെടുത്തുകയും ചെയ്യും. ಸ್ಥೈರ್ಯ ಸಮಾಧಾನಗಳನ್ನು ಸಮೃದ್ಧಿಯಾಗಿ ಅವರ ಅನುಭವಕ್ಕೆ ತರುವೆನು ಎಂಬುದಾಗಿ. നിന്റെ രോഗം മുഖാന്തരം നിനക്ക് മുഴുവൻ നഷ്ടപ്പെട്ടെങ്കിൽ ഇന്ന് കർത്താവ് നിനക്ക് രോഗത്തിന്റെ അകത്തുനിന്ന് ഒരു സൗഖ്യവും നിന്റെ ഭൗതിക നന്മകൾക്കകത്തൊരു ഉയർച്ചയും ഉണ്ടാകുന്ന ഒരു പകലാണ് ഈ അനുഗ്രഹിക്കപ്പെട്ട പകൽ.
ನಿನ್ನ ರೋಗದ ಮುಖಾಂತರವಾಗಿ ನಿನ್ನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡು ಎಲ್ಲವನ್ನು ಎಲ್ಲದರಲ್ಲಿ ನಷ್ಟವನ್ನು ಅನುಭವಿಸಿದ ಒಬ್ಬ ವ್ಯಕ್ತಿ ನೀವಾಗಿದ್ದರೆ ಈ ಕರ್ತನಾದ ಯೇಸು ಈ ರೀತಿಯಾಗಿ ಹೇಳ್ತಾನೆ, ಈ ಹಗಲಿನ ಹೊತ್ತಿನಲ್ಲಿ ನಿಮಗೆ ಒಂದು ಅದ್ಭುತವನ್ನು, ನಿಮಗೆ ಬಿಡುಗಡೆಯನ್ನು, ನಿಮ್ಮ ಎಲ್ಲಾ ವಿಷಯಗಳ ಮೇಲೆ ಬಿಡುಗಡೆಯನ್ನು ಕೊಡಲು ಆತನು ಸಿದ್ಧನಿದ್ದಾನೆ. ರೋಗ ಮಂಚಲ್ಲಿ ಇದ್ದುಕೊಂಡು ನೀವು ಪ್ರಾರ್ಥಿಸಬಹುದು. ನೀವು ಅನೇಕ ಬಾರಿ ಪ್ರಾರ್ಥನೆ ಮಾಡಿ ನೀವು ಜೀವಿತದಲ್ಲಿ ಯಾವುದೇ ಅದ್ಭುತವನ್ನು ಕಾಣದೇ ಇರುವಂತ ವ್ಯಕ್ತಿಯಾಗಿರಬಹುದು. ಅನೇಕ ದೇವದಾಸಮಾರು നിങ്ങൾക്ക് വേണ്ടി പ്രാർത്ഥിച്ചിട്ടും സൗഖ്യം കാണാതിരിക്കുന്ന ഒരു വ്യക്തിത്വമായിരിക്കാം. ಅನೇಕ ದೇವರ ಸೇವಕರು ನಿಮಗಾಗಿ ಪ್ರಾರ್ಥಿಸಿದರೂ ಕೂಡ ನೀವು ಬಿಡುಗಡೆಯನ್ನು ಕಾಣದೇ ಇರುವಂತ ವ್ಯಕ್ತಿಯಾಗಿರಬಹುದು. ಆದರೆ ಯೇಸು ഇന്ന് നിന്റെ ഭവനത്തിന്റെ അകത്ത് വരുവാൻ ഇഷ്ടപ്പെടും. ಆದರೆ ಈ ಹಗಲಿನ ಹೊತ್ತು ಯೇಸು ನಿಮ್ಮ ಕುಟುಂಬಕ್ಕೆ ಬರಲು ಆತನು ಇಷ್ಟಪಡುವನಾಗಿದ್ದಾನೆ. ಯೇಸು ನಿನಗೆ വേണ്ടി ചിലത് ചെയ്യുവാൻ ഇഷ്ടപ്പെടുകയാണ്. ಆತ ನಿನಗಾಗಿ ಕೆಲವೊಂದು ಅದ್ಭುತಗಳನ್ನು ಮಾಡಲು ಸಿದ್ಧನಿದ್ದಾನೆ. ಆಮೆನ್. ವಿಶ್ವಸಿക്കാൻ നിങ്ങൾ തയ്യാറാണോ? ನಂಬಲು ನೀವು ಸಿದ್ಧರಾಗಿದ್ದೀರಾ? നിങ്ങളുടെ രോഗത്തെ ഇന്ന് യേശു സൗഖ്യമാക്കും. ನಿಮ್ಮ ರೋಗಗಳಿಗೆ ಆತನ ಸೌಖ್ಯವನ್ನು ಕೊಡುತ್ತಾನೆ. ദൈവത്തിന്റെ കരത്തിൽ ഏൽപ്പിച്ചു കൊടുക്കുക. ಕರ್ತನ ಆತನ ಹಸ್ತಗಳಿಗೆ ನಿನ್ನನ್ನು ಒಪ್ಪಿಸು. ഏൽപ്പിച്ചു കൊടുത്ത ദൈവം നിങ്ങൾക്ക് വേണ്ടി നിങ്ങൾക്ക് വേണ്ടി അത്ഭുതങ്ങളെ ചെയ്യുന്ന ഒരു പകലാണ്. ಕರ್ತನ ಹಸ್ತಗಳಿಗೆ ನೀನು ಒಪ್ಪಿಸೋದಾದರೆ ಆತ ನಿನಗಾಗಿ ಬಿಡುಗಡೆಯನ್ನು ಕೊಡಲು ಸಿದ್ಧನಿದ್ದಾನೆ. ರೋಗ ಮುಖಾಂತರ ನಿನಗೆ ನಿನ್ನ ಕುಟುಂಬ ನಷ್ಟപ്പെട്ടിരിക്കാം. ರೋಗದ ಮುಖಾಂತರ ನಿನ್ನ ಕುಟುಂಬ ನಿನಗೆ ನಷ್ಟವಾಗಿರಬಹುದು. ಈ ಲೋಕದಲ್ಲಿ ಸಕಲ ಬಂಧങ്ങളും നഷ്ടപ്പെട്ടിരിക്കാം. ಈ ಲೋಕದಲ್ಲಿರುವ ಎಲ್ಲಾ ಸಂಬಂಧಗಳನ್ನು ನೀನು ಕಳೆದುಕೊಂಡಿರಬಹುದು. നിന്റെ രോഗം മുഖാന്തരം നിന്റെ ഭർത്താവ് നിന്നെ വെറുത്തു പോയിരിക്കാം. ನಿನ್ನ ರೋಗದ ಮುಖಾಂತರ ನಿನ್ನ ಗಂಡನೇ ನಿನ್ನನ್ನು ತಿರಸ್ಕರಿಸಬಹುದು. എന്നാൽ യേശു പറയുന്നു, ಆದರೆ ಯೇಸು ಹೇಳುತ್ತಾರೆ, എല്ലാം നിനക്ക് മടക്കി തരുന്ന ഒരു കർത്താവാണ്. ಎಲ್ಲವನ್ನು ನಾನು ನಿನಗೆ ಮರಳಿ ಕೊಡುವನೆಂಬುದಾಗಿ. യേശു നിങ്ങൾക്ക് വേണ്ടി ഇന്ന് അത്ഭുതങ്ങൾ ചെയ്യുന്നു. ಈ ಹಗಲಿನ ಹೊತ್ತಿನಲ್ಲಿ ಕರ್ತನು ನಿಮಗಾಗಿ ಅದ್ಭುತವನ್ನು ಮಾಡಲು വിശ്വസിക്കാൻ തയ്യാറാണോ? ನಂಬಲು ನೀವು ಸಿದ್ಧರಾಗಿದ್ದೀರಾ? ഞങ്ങൾ നിങ്ങൾക്ക് വേണ്ടി പ്രാർത്ഥിക്കാൻ തയ്യാറാണ്. ನಾವು ನಿಮಗೋಸ್ಕರ ಪ್ರಾರ್ಥನೆ നിങ്ങളുടെ ಮಾಡುತ್ತೇವೆ. പണമോ ഒന്നും വേണ്ട യേശുവിന്. ನಿಮ್ಮ ಹಣವೋ ಆಸ್ತಿ ಅಂತೂ ಯಾವುದು ಬೇಡ. നിങ്ങളുടെ ഹൃദയം മാത്രം മതി. ನಿಮ್ಮ ಹೃದಯವನ್ನು ಮಾತ್ರ ಆತನು ಬಯಸುವನಾಗಿದ್ದಾನೆ. ಆ ಹೃದಯವನ್ನು ನೀವು ಒಪ್ಪಿಸೋದಾದರೆ യേശു ഇന്ന് നിങ്ങൾക്ക് വേണ്ടി അത്ഭുതങ്ങൾ ചെയ്യുന്നു. ಯೇಸು ನಿಮಗಾಗಿ ಅದ್ಭುತಗಳನ್ನು ಮಾಡುತ್ತಾನೆ. അവൻ ഒരു നിമിഷം കണ്ണുകളടയ്ക്കാം, പ്രാർത്ഥിക്കാം. ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. നിങ്ങൾ രോഗക്കിടക്കയിലിരിക്കുന്ന ഒരു വ്യക്തിയാണെങ്കിൽ, ನೀವು ರೋಗದ ಮಂಚಲ್ಲಿರುವಂತ ವ್ಯಕ್ತಿಯಾಗಿದ್ದರೆ, നിങ്ങൾക്ക് എവിടെയാണ് രോഗം? ನಿಮಗೆ ಯಾವ ವಿಷಯದಲ್ಲಿ ರೋಗ? നിന്റെ ജീവിതത്തിൽ നിന്റെ ശരീരത്തിൽ എവിടെയാണ് രോഗമുള്ളത്? ನಿನ್ನ ಶರೀರದಲ್ಲಿ ಯಾವ ಭಾಗದಲ್ಲಿ ರೋಗ ಉಂಟು? കൈയെടുത്ത് ആ രോഗമുള്ള സ്ഥലത്തൊന്ന് വെക്കാൻ പറ്റുമെങ്കിൽ ನಿನ್ನ ಕರಗಳನ್ನು ಇಟ್ಟುಕೊಂಡು ಆ ರೋಗದ ಜಾಗದಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಲು യേശു ഇന്ന് നിനക്ക് സൗഖ്യം വരുത്തുന്നു. ಯೇಸು ನಿನಗೆ ಸೌಖ್ಯವನ್ನು ಕೊಡುತ್ತಾನೆ. ആമേൻ. ಆಮೆನ್. നമുക്ക് കണ്ണുകളടയ്ക്കാം, പ്രാർത്ഥിക്കാം. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. പരിശുദ്ധനായ ദൈവമേ, സ്വർഗീയ നല്ല കർത്താവേ, ಪರಲೋಕದಲ್ಲಿರುವಂತ ನಮ್ಮ ಪರಿಶುದ್ಧ ತಂದೆ, ഈ നല്ല സമയത്തിനായി സ്തോത്രം. ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. രോഗം കൊണ്ട് വലഞ്ഞിരിക്കുന്ന ഈ തന്റെ കുഞ്ഞുങ്ങളെ ഓർത്ത് ഞാൻ പ്രാർത്ഥിക്കുന്നു. ಕರ್ತನೆ, ರೋಗವನ್ನು ಅನುಭವಿಸುವಂತ ಈ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸುವರಾಗಿದ್ದೇವೆ. സകല വൈദ്യനേക്കാളും ശ്രേഷ്ഠനായ വൈദ്യനായ ഞങ്ങളുടെ യേശുവേ, അങ്ങ് ഈ തന്റെ കുഞ്ഞുങ്ങളെ ഒന്ന് സൗഖ്യമാക്കണമേ. ಕರ್ತನೆ, ಎಲ್ಲಾ ವೈದ್ಯರಿಗಿಂತ ಮೇಲಾದವನು ನೀನು ಸ್ವಾಮಿ. ಅಪ್ಪ ಕರ್ತನೆ, ಈ ಜನರ ನೀನು ಸೌಖ್ಯ ಮಾಡು. ഈ രോഗം മുഖാന്തരം കുടുംബങ്ങളും ബന്ധങ്ങളും നഷ്ടപ്പെട്ട് കണ്ണീരോടെ ഇരിക്കുന്ന ഈ ദൈവ പൈതലിനെ, ಈ ರೋಗದ ಮುಖಾಂತರ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡಂತ ಅಪ್ಪ ನಿನ್ನ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸುವರಾಗಿದ್ದೇವೆ. കർത്താവേ, ഒന്ന് സൗഖ്യമാക്കണമേ. ಸ್ವಾಮಿ, ನೀನು ಅವರಿಗೆ ಸೌಖ್ಯವನ್ನು ಕೊಡು. ആണിപ്പഴുതലേറ്റ കരം തൊട്ട് ഇന്ന് ഇപ്പോൾ right now കർത്താവേ, അങ്ങ് സൗഖ്യമാക്കണമെന്ന് ഞാൻ പ്രാർത്ഥിക്കുന്നു. ಅಪ್ಪ, ನಿನ್ನ ಬಾಸುಟೆಗಳಿಂದ ನಮಗೆ ಸೌಖ್ಯವಾಯ್ತಲ್ಲ, ನೀನು ಅವರನ್ನು ಮುಟ್ಟು ಸ್ವಾಮಿ. I command in the name of Jesus all kind of sickness എല്ലാം യേശുവിന്റെ നാമത്തിൽ വിട്ടുമാറട്ടെ. ಎಲ್ಲ ರೋಗಗಳು ಅವರನ್ನು ಬಿಟ್ಟು ಹೋಗಲಿ. സൗഖ്യമുണ്ടാകട്ടെ, ಸೌಖ್ಯ ಉಂಟಾಗಲಿ, വിടുതലുണ്ടാകട്ടെ, ಬಿಡುಗಡೆ ಉಂಟಾಗಲಿ. രോഗക്കിടക്കയിൽ നമ്മുടെ കുതിച്ചോ എഴുന്നേൽക്കട്ടെ. ರೋಗದ ಮಂಚದಿಂದ ಅವರು ಕರ್ತನೆ ಎಷ್ಟೊತ್ತು ಕುಣಿದು ಎದ್ದಾಡಲಿ. വരുന്ന ദിവസങ്ങളിൽ ദൈവത്തിന്റെ മഹത്വത്തെ ഘോഷിപ്പാൻ തക്കവണ്ണം തന്റെ കുഞ്ഞുങ്ങളെല്ലാവരും സഹായിക്കണമെന്ന് ഞാൻ പ്രാർത്ഥിക്കുന്നു. ಮುಂದಿರುವ ದಿನಗಳಲ್ಲಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ ಸಹಾಯಿಸು. നിന്റെ നാമം മാത്രം ഉയരപ്പെടട്ടപ്പാ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ ಸ್ವಾಮಿ. ഈ വ്യക്തികളെ അങ്ങ് തൊട്ടതിനായി സ്തോത്രം. ಈ ಕುಟುಂಬಗಳನ್ನು, ಈ ವ್ಯಕ್ತಿಗಳನ್ನು ನೀನು ಮುಟ್ಟಿರುವುದಕ್ಕಾಗಿ ಸ್ತೋತ್ರ. സൗഖ്യം അയച്ചതിനായി സ്തോത്രം. ಸೌಖ್ಯವನ್ನು ನೀನು ಕಳಿಸಿದಕ್ಕಾಗಿ ಸ್ತೋತ್ರ. വിടുതൽ അയച്ചതിനായി സ്തോത്രം. ಬಿಡುಗಡೆ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. സകല മാനവും മഹത്വവും അങ്ങേക്കർപ്പിക്കുന്നു. ಎಲ್ಲಾ ಸ್ತುತಿಗನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ യേശുവിന്റെ നാമത്തിൽ തന്നെ. ಯೇಸುವಿನ ನಾಮದಲ್ಲಿ ತಂದೆ, ആമേൻ. ಆಮೆನ್. യേശു ഇന്ന് നിങ്ങൾക്ക് വേണ്ടി നിങ്ങളുടെ ശരീരത്തെ രോഗത്തെ തൊട്ടിട്ടുണ്ട്. ಯೇಸು ಇವತ್ತು ನಿಮ್ಮ ರೋಗವನ್ನು ಮುಟ್ಟಿದ್ದಾನೆ. യേശു നിങ്ങൾക്ക് വേണ്ടി സൗഖ്യം തരുന്ന ഒരു പകലാണ്. ಆತನು ನಿಮಗೆ ಬಿಡುಗಡೆಯನ್ನು ಕೊಡುವ ದಿನವಾಗಿದೆ. ദിവസം നിങ്ങളുടെ രോഗക്കിടക്കുന്ന എഴുന്നേൽക്കുന്ന ഒരു പകലാക്കി തീർന്നു. ಈ ದಿನಗಳು ರೋಗದ ಮಂಚದಿಂದ ಎದ್ದೇಳುವಂತ ದಿನವಾಗಿದೆ. വിശ്വസിക്കുക, യേശു അത്ഭുതങ്ങളെ ചെയ്യും. ನಂಬು, ಕರ್ತನು ನಿನಗೆ ಬಿಡುಗಡೆಯನ್ನು ಕೊಡುತ್ತಾನೆ. സകലതും മടക്കി തരുന്ന കർത്താവ്. ಪುನಃ ಎಲ್ಲವೂ ನಿನಗೆ ಮರಳಿ ಕೊಡುವ ಆತನಾಗಿದ್ದಾನೆ. ആമേൻ. ಆಮೆನ್.
ಹೌದು ಪ್ರಿಯರೇ, ನಾವು ಕೇಳಿದ ವಾಕ್ಯದ ಪ್ರಕಾರ ಆತನು ನಮ್ಮ ಎಲ್ಲ ರೋಗಗಳಿಗೆ ಆತನು ಸೌಖ್ಯವನ್ನು ಕೊಡುವನಾಗಿದ್ದಾನೆ. ಆತನು ನಮಗೆ ಸಮಾಧಾನವನ್ನು ಕೊಡುವನಾಗಿದ್ದಾನೆ. ಪ್ರಾರ್ಥನೆಯೊಂದಿಗೆ ಈ ದಿನದಲ್ಲಿ ನಾವಿರುವಾಗ ಕರ್ತನು ನಮ್ಮ ಈ ದಿನವನ್ನು ಆಶೀರ್ವದಿಸುವನಾಗಿದ್ದಾನೆ. ಪುನಃ ನಾಳೆ ಇದೇ ಸಮಯಕ್ಕೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವ ತನಕ ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. God bless you. ಆಮೇನ್.